ರಾಜ್ಯದಲ್ಲಿ ಸರ್ಕಾರ ವರ್ಸಸ್ ರಾಜ್ಯಪಾಲರ ಸಂಘರ್ಷ ಮುಂದುವರೆದಿದೆ. ಗೋ ಬ್ಯಾಕ್ ಗವರ್ನರ್ ಅಭಿಯಾನಕ್ಕೆ ಕೈ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಮುಂದುವರೆದಿದೆ ಕಾನೂನು ತಜ್ಞರ ಅಭಿಪ್ರಾಯ ಸಂಗ್ರಹ ಕೆಲಸ. ಅಂದರೆ ಮುಂದೆ ಏನು ಮಾಡಬೇಕು ಅಂತ ರಾಜ್ಯಪಾಲರು ಹಿಂಗೆ ಮಾಡ್ತಿದ್ದಾರಂತ, ಸಂವಿಧಾನದ ವಿರೋಧಿ ನಡೆ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ. ಪಕ್ಕದ ತಮಿಳುನಾಡಲ್ಲೂ ಕೂಡ ದೇವನಿಂದ ಹಾಗೆ ನಡೀತಾ ಇದೆ. ಅಲ್ಲಿ ಅವರು ಏನು ಮಾಡ್ತಿದ್ದಾರೆ ಮತ್ತು ಈಗ ಕಾನೂನು ತಜ್ಞರು ಏನು ಹೇಳ್ತಾರೆ, ಯಾವ ಸಲಹೆಗಳನ್ನು ಕೊಡ್ತಾರೆ, ಮುಂದೆ ಏನಾದರೂ ಸುಪ್ರೀಂ ಕೋರ್ಟ್ನಲ್ಲಿ ಇದ್ರ ಬಗ್ಗೆ ಹೋರಾಟ ಮಾಡಬೇಕಾ, ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರಿಂದ ಅಭಿಪ್ರಾಯ ಸಂಗ್ರಹ ಮಾಡುತ್ತಿದೆ ಸರ್ಕಾರ. ಕಾನೂನು ಹೋರಾಟದ ಸಾಧಕ ಬಾಧಕಗಳ ಬಗ್ಗೆ ಮಾಹಿತಿ ತೆಗೆದುಕೊಳ್ತಾ ಇದೆ. ಕಾನೂನಲ್ಲಿ ಅವಕಾಶ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ತಿಳಿದುಕೊಳ್ತಾ ಇದ್ದಾರೆ. ಕೆಲವರಿಂದ ಕಾನೂನು ಹೋರಾಟಕ್ಕೆ ಸಲಹೆ ಬಂದಿದೆ ಮತ್ತು ಕೆಲವರಿಂದ ಭಿನ್ನಾಭಿಪ್ರಾಯ ಕೇಳಿಬರ್ತಾ ಇದೆ. ಹೀಗಾಗಿ ನಿವೃತ್ತ ನ್ಯಾಯಾಧೀಶರ ಅಭಿಪ್ರಾಯಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಎಲ್ಲರ ಅಭಿಪ್ರಾಯವನ್ನು ಪಡೆದು ಮುಂದುವರಿಯುವ ಬಗ್ಗೆ ಚಿಂತನೆ ನಡೀತಾ ಇದೆ. ಯಾಕೆಂದರೆ ಗಣರಾಜ್ಯೋತ್ಸವ ಸ್ಪೀಚ್ ಮಾಡೋದು ಕೂಡ ಡೌಟ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲೂ ಕೂಡ ಸರ್ಕಾರ ಭಾಷಣ ಬರೆದು ಕೊಟ್ಟಿರುತ್ತೆ. ಅದು ಹೆಂಗಿರುತ್ತೋ ಹಂಗೆ ಓದಬೇಕು ರಾಜ್ಯಪಾಲರು. ಮೊನ್ನೆ ಸದನದಲ್ಲಿ ನಾವು ನೋಡಿದ್ವಿ, ಎದ್ದು ಹೋಗ್ಬಿಟ್ರು 37 ಸೆಕೆಂಡ್ ಸ್ಪೀಚ್ ಮಾಡಿ. ಅದು ಕೇಂದ್ರ ಸರ್ಕಾರದ ಕೆಲವೊಂದಿಷ್ಟು ಡಿಮೆರಿಟ್ಸನ್ನು ಹಾಕಿದರು, ಅದರದ್ದೇನು ಹೇಳಲೇ ಇಲ್ಲ. ಹಾಗಾಗಿನೇ ಇಲ್ಲಿ ಗವರ್ನರ್ವರೆಗೂ ಕೂಡ ಮುಜುಗರ ಆಯಿತು. ಅವ್ರನ್ನ ತಡೆಯುವಂಥ ಕೆಲಸವನ್ನು ಮಾಡಿದರು, ಅಡ್ಡ ಹಾಕಿದರು, ಘೋಷಣೆಗೆ ಹೋಗಿದ್ರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ನೀಡ್ತಾರೆ. ಎಲ್.ಎನ್. ಸ್ವಾಮಿ, ಗಮನಿಸ್ತಾ ಇದ್ದೇವೆ ಗವರ್ನರ್ ವರ್ಸಸ್ ಗೌರ್ಮೆಂಟ್ನ ಸಮರ ಮುಂದುವರಿಯುವಂಥ ಎಲ್ಲ ಸಾಧ್ಯತೆ ಇದೆ. ಗಣರಾಜ್ಯೋತ್ಸವದ ಮೇಲೂ ಕೂಡ ಅದರ ಪರಿಣಾಮ ಬೀರಬಹುದು. ಈಗ ಸರ್ಕಾರದ ಮುಂದೆ ಇರುವಂಥ ಆಯ್ಕೆಗಳೇನು, ಕಾನೂನಾತ್ಮಕವಾಗಿ ಪಾಠವನ್ನು ಕಲಿಸಲಿಕ್ಕೆ ಯಾವ ತಯಾರಿಯನ್ನು ಮಾಡಿಕೊಳ್ತಿದ್ದಾರೆ ಅಂತ? ಪ್ರಭು, ವಿಶೇಷ ಅಧಿವೇಶನದ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಕ್ಯಾಬಿನೆಟ್ನಿಂದ ಕೊಟ್ಟಂತಹ ಪುಸ್ತಕವನ್ನು ಓದಬೇಕಿತ್ತು. ಆದರೆ ಪುಸ್ತಕವನ್ನು ಓದದೆ ಕೆಲವು ಸಾಲುಗಳನ್ನು ಓದಿ ಅರ್ಧಕ್ಕೆ ತಮ್ಮ ಭಾಷಣವನ್ನು ನಿಲ್ಲಿಸಿ ಹೋಗಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಹಾಗೂ ವಿಪಕ್ಷಗಳ ನಡುವೆ ಜಟಾಪಟಿ ಶುರುವಾಗಿದೆ. ಅದರಲ್ಲೂ ಸರ್ಕಾರ ಈಗ ಮುಂದೆ ಯಾವ ರೀತಿ ಒಂದು ಕಾನೂನು ಹೋರಾಟ ಮಾಡಬೇಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾ ಇರೋದು. ಅದರಲ್ಲೂ ಗೋ ಬ್ಯಾಕ್ ಗವರ್ನರ್ ಎಂಬ ಅಭಿಯಾನವನ್ನು ಶುರು ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರದ ನಾಯಕರು ಹಾಗೆ ಕಾಂಗ್ರೆಸ್ ಶಾಸಕರು ಈಗ ಮುಂದಾಗಿದ್ದಾರೆ. ಈ ಬಗ್ಗೆ ಸಾಕಷ್ಟು ಸಿದ್ಧತೆಗಳು ಹಾಗೂ ಚರ್ಚೆಗಳನ್ನು ಮಾಡ್ಕೊಳ್ತಿರೋಂಥದ್ದು. ಯಾಕೆಂದರೆ ಗವರ್ನರ್ ವಿರುದ್ಧ ಒಂದು ಕಾನೂನು ಹೋರಾಟ ಮಾಡಬೇಕಂದ್ರೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಬೇಕು. ಕಾನೂನು ಯಾವ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಬೇಕು. ಕಾನೂನು ಹೋರಾಟಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಎದುರಾಗುವಂತಹ ಒಂದು ಸವಾಲುಗಳ ಬಗ್ಗೆ ಈಗ ಅಭಿಪ್ರಾಯಗಳನ್ನು ಪಡೆಯೋದಕ್ಕೆ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಮುಂದಾಗಿರುವಂಥದ್ದು. ಈಗಾಗಲೇ ಗೋ ಬ್ಯಾಕ್ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಅಭಿಯಾನ ಶುರು ಮಾಡಬೇಕಾ ಬೇಡವಾ ಎನ್ನುವುದು ಒಂದಿಷ್ಟು ಗೊಂದಲಗಳು ಕೂಡ ಇನ್ನು ಕಾಂಗ್ರೆಸ್ ವಲಯದಲ್ಲೇ ಇದೆ. ಹಾಗಾಗಿ ಕಾನೂನು ತಜ್ಞರ ಅಭಿಪ್ರಾಯವನ್ನು ಪಡೆದು ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಆನಂತರ ಯಾವ ಅಭಿಪ್ರಾಯ ಹೆಚ್ಚು ಕಡೆ ಬರುತ್ತೆ ಆ ಅಭಿಪ್ರಾಯದ ಮೇರೆಗೆ ಹೋಗೋದಕ್ಕೆ ಈಗ ಕಾಂಗ್ರೆಸ್ ನಾಯಕರು ಸಿದ್ಧವಾಗಿರುವಂಥದ್ದು. ಹಾಗಾಗಿ ಸುಪ್ರೀಂ ಕೋರ್ಟ್ನ ಅಥವಾ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶರ ಒಂದು ಸಲಹೆ ಸೂಚನೆಗಳನ್ನು ಪಡೆದು ಅವರು ಕಾನೂನು ಅಭಿಪ್ರಾಯಗಳನ್ನು ಪಡೆದು ಆ ಬಳಿಕ ಯಾವ ರೀತಿ ಒಂದು ಹೋರಾಟ ಮಾಡಬೇಕು, ಕಾನೂನಲ್ಲಿ ಅವಕಾಶ ಇದೆಯಾ, ಅಂದರೆ ರಾಜ್ಯಪಾಲರ ವಿರುದ್ಧ ಕಾನೂನು ಹೋರಾಟ ಮಾಡೋಕ್ಕೆ ಅವಕಾಶಗಳು ಸಿಗುತ್ತಾ, ಭಾಷಣವನ್ನು ಮೊಟಕುಗೊಳಿಸುವ ಹೋಗೋಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಒಂದು ಕಾನೂನು ಹೋರಾಟ ಮಾಡ್ಬೋದು, ಬೇರೆ ರಾಜ್ಯಗಳು ಯಾವುದಾದ್ರೂ ರಾಜ್ಯಗಳಲ್ಲಿ ಈ ರೀತಿ ನಡೆದಿದೆಯಾ, ಕಾನೂನಾತ್ಮಕ ಹೋರಾಟ ನಡೀತಾ ಇದೆಯಾ ಎಂಬ ಸಂಪೂರ್ಣ ಮಾಹಿತಿಯನ್ನು ಈಗ ಸಿಎಂ ಸಿದ್ದರಾಮಯ್ಯನವರು ಕಲೆ ಹಾಕ್ತಾ ಇರೋಂಥದ್ದು. ಹಾಗಾಗಿ ಕಾನೂನು ತಜ್ಞರ ಒಂದು ಅಭಿಪ್ರಾಯವನ್ನು ಪಡೆದು ಅದನ್ನು ಯಾವ ರೀತಿ ಒಂದು ಹೋರಾಟಗಳು ಮಾಡಬೇಕು ಎಂಬ ಸಲಹೆಗಳನ್ನು ಸೂಚನೆಗಳನ್ನು ಸಂಗ್ರಹ ಮಾಡಿದ ಬಳಿಕ ಕಾನೂನು ಹೋರಾಟಕ್ಕೆ ಮುಂದಾಗಬೇಕು ಅನ್ನೋದು ಕೂಡ ಈಗ ಕಾಂಗ್ರೆಸ್ ನಾಯಕರು ಈಗ ಸಿದ್ಧತೆಯಲ್ಲಿ ಇರೋದು. ಹಾಗಾಗಿ ಒಂದು ಕಡೆ ಕಾನೂನು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಯಾವೆಲ್ಲ ಒಂದು ನಿಲುವುಗಳನ್ನೆಲ್ಲ ಸೂಚಿಸಬೇಕು, ಯಾವಗಳ ಒಂದು ಕಾನೂನು ಅಭಿಪ್ರಾಯ ಮತ್ತು ಕಾನೂನು ಸಲಹೆ ಸೂಚನೆಗಳನ್ನು ಪಡೆಯಬೇಕು, ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಲಹೆಗಳನ್ನು ಪಡಿತಾ ಇರೋಂಥದ್ದು. ನಿನ್ನೆ ಕೂಡ ಸಿಎಂ ಸಿದ್ದರಾಮಯ್ಯನವರು ಕಾನೂನು ತಜ್ಞರಿಂದ ಕೆಲವೊಂದು ಅಭಿಪ್ರಾಯಗಳನ್ನು ಪಡೆದಿರುವಂಥದ್ದು. ಅಂದರೆ ಹೋರಾಟದ ರೂಪರೇಷೆಗಳನ್ನು ಯಾವ ರೀತಿ ರೂಪಿಸಬೇಕು, ಕಾನೂನು ಹೋರಾಟ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೂಡ ಸಿಎಂ ಸಿದ್ದರಾಮಯ್ಯನವರು ಕೆಲವೊಂದು ಸಲಹೆಗಳನ್ನು ಪಡೆದಿರುವಂಥದ್ದು. ಹಾಗಾಗಿ ಈಗ ಸರ್ಕಾರ ಹಾಗೂ ಗವರ್ನರ್ ನಡುವೆ ಇರುವಂತಹ ಒಂದು ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿ ಕಾನೂನು ಹೋರಾಟಕ್ಕೆ ಮುಂದಾಗ್ತಾರಾ ಅಥವಾ ಯಾವ ರೀತಿ ಒಂದು ಹೋರಾಟ ಮಾಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಎಲ್.ಎನ್. ಸ್ವಾಮಿ ಮಾಹಿತಿಗಾಗಿ.